ಫ್ಯಾನ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇವತ್ತು ನಿಮ್ಮ ರಾಶಿಯಲ್ಲಿ ಏನಿದೆ, ಹಾಗೆ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳತ್ತೆ ಕೇಳೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಆಗಾಗ ಕೋಪತಾಪಗಳು ಹೆಚ್ಚಾಗತ್ವೆ. ದೇಹದ ಆರೋಗ್ಯದ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು. ಇನ್ನು ನಿಮ್ಮ ಪ್ರಯತ್ನ ಬಲಕ್ಕೆ ಹೆಚ್ಚಿನ ಒತ್ತು ನೀಡಿದ್ರೆ ಒಳ್ಳೇದಾಗತ್ತೆ. ಹಾಗೆ ಸಾಂಸಾರಿಕವಾಗಿ ಹೆಚ್ಚಿನ ಒದ್ದಾಟಕ್ಕೆ ಕಾರಣರಾಗದಂತೆ ಜಾಗ್ರತೆ ವಹಿಸಿ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ರಾಜಕೀಯ ವರ್ಗದವರಿಗೆ ನಿರೀಕ್ಷಿತ ಸಮಾಧಾನ ಸಿಗಲ್ಲ. ದೇವತಾ ಕಾರ್ಯಗಳು ಹಂತ ಹಂತವಾಗಿ ನಿಮ್ಮ ಇಚ್ಛೆಯಂತೆ ನೆರವೇರುತ್ತೆ. ವೃತ್ತಿ ರಂಗದಲ್ಲಿ ನಿಮ್ಮ ಪ್ರಯತ್ನ ಬಲಕ್ಕೆ ಒತ್ತು ನೀಡ್ತೀರಾ. ಮಿಥುನ ರಾಶಿಯವರಿಗೆ ಇವತ್ತು ಕ್ರೀಡಾಗಾರರಿಗೆ ಅನಿರೀಕ್ಷಿತ ಯಶಸ್ಸು ಸಂತಸ ತರುತ್ತೆ. ನಿರುದ್ಯೋಗಿಗಳಿಗೆ ತಾತ್ಕಾಲಿಕವಾಗಿ ಉದ್ಯೋಗ ನಿಶ್ಚಿತ. ದೂರ ಸಂಚಾರದಲ್ಲಿ ಸಂತಸ ಇರುತ್ತೆ. ಇನ್ನು ಕೆಲಸ ಕಾರ್ಯಗಳು ನಡೆದ್ರೂ ಸಮಾಧಾನ ಸಿಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ಆಗಾಗ ದೇಹದ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ಹಣಕಾಸಿನ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರವಾಸ ಭಾಗ್ಯ ಇದೆ. ನಿರುದ್ಯೋಗಿಗಳಿಗೆ ಇವತ್ತು ಉದ್ಯೋಗ ಲಾಭ ಇದೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ಮಹಿಳೆಯರು ಆದಷ್ಟು ಸಮಾಧಾನ ಚಿತ್ತದಿಂದ ಮುಂದುವರಿಬೇಕು. ಇಲ್ಲಾಂದ್ರೆ ತೊಂದರೆಗಳಾಗತ್ತೆ. ಹಾಗೆ ಅನಿರೀಕ್ಷಿತ ಅತಿಥಿಗಳ ಆಗಮನದಿಂದ ಕಾರ್ಯಸಿದ್ಧಿ ಆಗತ್ತೆ. ಯೋಗ್ಯ ವಯಸ್ಕರಿಗೆ ಒಳ್ಳೆಯ ಸಂಪದ ಸಿಗತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಅನವಶ್ಯಕವಾಗಿ ಮಹಿಳಾ ವರ್ಗದಿಂದ ಸಮಸ್ಯೆಗಳು ತೋರಿ ಬರುತ್ತೆ. ದಾಂಪತ್ಯದಲ್ಲಿ ಎಷ್ಟು ಕಷ್ಟ ಆದ್ರೂ ಹೊಂದಾಣಿಕೆಯಿಂದ ಮುಂದುವರಿರಿ. ನಿರುದ್ಯೋಗಿಗಳಿಗೆ ತಾತ್ಕಾಲಿಕವಾಗಿ ಉದ್ಯೋಗ ಸಿಗತ್ತೆ. ತುಲಾ ರಾಶಿಯವರಿಗೆ ಇವತ್ತು ಆಗಾಗ ಮಾನಸಿಕ ಅಸಮಾಧಾನದಿಂದ ಕೋಪತಾಪಗಳು ಹೆಚ್ಚಾಗತ್ವೆ. ಕೆಲಸ ಕಾರ್ಯಗಳು ಹಂತ ಹಂತವಾಗಿ ನಿಮ್ಮ ಪ್ರಯತ್ನ ಬಲದಿಂದಲೇ ಮುಂದುವರಿಯುತ್ತೆ. ಇನ್ನು ಅನಿರೀಕ್ಷಿತವಾಗಿ ಶುಭವಾರ್ತೆಯನ್ನ ಕೇಳ್ತೀರಾ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಆಗಾಗ ಮಿಶ್ರ ಫಲಗಳು ಅನುಭವಕ್ಕೆ ಬರುತ್ತೆ. ಸಾಂಸಾರಿಕವಾಗಿ ಯೋಗ್ಯ ವಯಸ್ಕರಿಗೆ ಒಳ್ಳೆ ಸಂಬಂಧಗಳು ಕೂಡಿ ಬರುತ್ತೆ. ಇನ್ನು ದಾಯದಿಗಳ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸೋದು ಅಗತ್ಯ. ಧನು ರಾಶಿಯವರಿಗೆ ಇವತ್ತು ಲಾಭ ಸ್ಥಾನದಲ್ಲಿ ಕುಜ ಗುರುಗಳು ಸದ್ಯದಲ್ಲೇ ಉತ್ತಮ ಸಂಬಂಧಗಳನ್ನ ಜೋಡಿಸ್ಕೊಡ್ತಾರೆ. ಬಂದ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸಂಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಇರಬೇಕು. ಮಕರ ರಾಶಿಯವರಿಗೆ ಇವತ್ತು ನಿಮ್ಮ ಕಾರ್ಯ ಸಾಧನೆಗೆ ಸದ್ಯವೇ ಅನುಕೂಲವಾಗುತ್ತೆ. ನಿಮ್ಮ ದಾಯದಿಗಳ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಹೊಂದಲಿದ್ದಾರೆ. ಅತಿಥಿಗಳ ಆಗಮನ ಆಗತ್ತಿವತ್ತು. ಕುಂಭ ರಾಶಿಯವರಿಗೆ ಇವತ್ತು ಹಂತ ಹಂತವಾಗಿ ಉತ್ತಮವಾಗಿ ಫಲ ಅನುಭವಕ್ಕೆ ಬರುತ್ತೆ. ಆದ್ರಿಂದ ಬಂದ ಅವಕಾಶಗಳನ್ನ ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಹಾಗೆ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸೋದು ತುಂಬಾನೇ ಇಂಪಾರ್ಟೆಂಟ್. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ದೇವತಾ ಕಾರ್ಯಗಳಿಗಾಗಿ ಆಗಾಗ ಖರ್ಚು ವೆಚ್ಚಗಳು ಕಂಡು ಬಂದರೂ ಸಮಾಧಾನ ಇರುತ್ತೆ. ಅನವಶ್ಯಕವಾಗಿ ಮಹಿಳಾ ವರ್ಗದವರಿಗೆ ಋಣಾತ್ಮಕ ಚಿಂತನೆಗಳು ಕಾಡುತ್ತೆ. ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನ ಹೊಂದಲಿದ್ದಾರೆ. ಕೇಳಿದ್ರಲ್ಲ ಇವತ್ತಿನ ನಿಮ್ಮ ದಿನ ಭವಿಷ್ಯ. ತುಂಬಾ ಚೆನ್ನಾಗಿದೆ. ಖುಷಿಯಾಗಿರಿ. ಯಾವ್ದಕ್ಕೂ ತಲೆ ಕೆಡಿಸ್ಕೋಬಿಡಿ ಅಂತ ಹೇಳ್ತಾ ಇವತ್ತು ನಿಮ್ಗೆ ಆದಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಗಳನ್ನ ನಾವು ಕೊಡ್ತಾನೆ ಇರ್ತೀವಿ. ಸೊ ನೀವು ಮಿಸ್ ಮಾಡದೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಬೇಕು. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಅಂಡ್ ಹ್ಯಾವ್ ಅ ಗುಡ್ ಡೇ.